ಕಪ್ನಲ್ ಜಿಲ್ಗ. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಕಾವ್ಯ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿರ್ತೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ. ನನಗೆ ಯಾಕೋ ಗೊತ್ತಿಲ್ಲ, ಸಡನ್ನಾಗಿ ಒಬ್ಬಟ್ಟನ್ನ ಮಾಡಬೇಕು ಅಂತ ಅನಿಸ್ತು. ಸೊ ನನಗೆ ಜಾಸ್ತಿ ನಾನು ಸ್ವೀಟ್ನ ತಿನ್ನೋದಿಲ್ಲ, ಬಟ್ ಆದರೂ ಕೂಡ ನಾನು ಮಾಡಬೇಕು ಅಂತ ಅನ್ನಿಸ್ತು. ಲೈಫಲ್ಲೇ ಫಾರ್ ದಿ ಫಸ್ಟ್ ಟೈಮ್ ನಾನು ಒಬ್ಬಟ್ಟನ್ನ ಮಾಡ್ತಾ ಇರೋದು. ನನಗೆ ಕಂಪ್ಲೀಟಾಗಿ ನಾನು ರೆಸಿಪಿನ ಕೂಡ ನಮ್ಮಮ್ಮ ಮಾಡುವಾಗ ಎಲ್ಲ ಏನು ನೋಡ್ಕೊಂಡಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಬಟ್ ಔಟ್ಪುಟ್ ಹೇಗೆ ಬಂತು ಅಂತ ನೀವೇ ನೋಡಿ. ಸೊ ಅದಕ್ಕಾಗಿ ನಾನು ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಸೊ ನಾನು ಹೇಗೆ ಅಂದರೆ, ನಾನು ಏನಾದರೂ ಮಾಡ್ತೀನಿ ಅಂದಾಗ ಕಂಪ್ಲೀಟ್ ನನಗೆ ಇದು ಮಾಡಿಕೊಡಿ ಅದು ಮಾಡಿಕೊಡಿ ನಾನು ಕೇಳಲ್ಲ. ಕಂಪ್ಲೀಟಾಗಿ ನಾನು ಮಾಡ್ಕೊಳ್ತೀನಿ. ಏನಾದರೂ ಗೊತ್ತಿಲ್ಲ ಅಂದರೆ ಕೇಳ್ತೀನಿ ಅಷ್ಟೇ. ಸೊ ನಾನು ಆ ಥರ. ಬಟ್ ಏನಾದರೂ ನನಗೆ ಬೇರೆಯವ್ರು ಮಾಡಬೇಕಾದ್ರೆ, ನಮ್ಮಮ್ಮ ಮಾಡಬೇಕಾದ್ರೆ ಅದು ಇದು ಅಂತ ಹೇಳ್ತಾ ಇದ್ದರೆ ನಾನು ಮಾಡಲ್ಲ. ನಾನು ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಅವತ್ತು ಏನಾಯಿತು, ನನ್ನ ಕರ್ಮ ಅಂತಲೇ ಹೇಳ್ಬೋದು. ಸೊ ಕರೆಂಟೇ ಹೋಗ್ಬಿಡ್ತು. ಅದೆಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ, ಗ್ರೈಂಡ್ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಕರೆಂಟೇ ಹೋಗ್ಬಿಡ್ತು. ಇನ್ನೇನು ಮಾಡೋದು, ಎಷ್ಟೊತ್ತಂತ ವೆಯ್ಟ್ ಮಾಡೋದು. ತುಂಬ ಹೊತ್ತು ವೆಯ್ಟ್ ಮಾಡಿದ್ರೂ ಕೂಡ ಕರೆಂಟ್ ಬರಲೇ ಇಲ್ಲ. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂತ ನಾನು ಈ ರೀತಿ ರುಬ್ಬಕಲ್ಲಲ್ಲೇ ರುಬ್ಕೊಂಡ್ಬಿಟ್ಟೆ ಅಂತಲೇ ಹೇಳ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ, ಹಿಂದಿನ ಕಾಲದಲ್ಲೆಲ್ಲ ಯಾವ ರೀತಿ ರುಬ್ತಾ ಇದ್ರು ಇದನ್ನೆಲ್ಲ ಅಂತ ದೇವ್ರಣಗೂ ಗೊತ್ತಿಲ್ಲ. ಆ ಟೈಮ್ ಕೂಡ ತಗೊಳುತ್ತೆ, ಹಾಗೆ ಎನರ್ಜಿ ಕೂಡ ಬೇಕು ಅದೆಲ್ಲ ಮಾಡೋಕ್ಕೆ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಈಗ ಏನು ನಡೀತಾ ಇದೆ ತುಂಬಾ ಈಸಿ ಗೋಯಿಂಗ್ ಅಂತಲೇ ಹೇಳ್ಬೋದು ಲೈಫು. ಯಾವುದಕ್ಕೂ ಲೈಕ್ ಹಿಂಗೆ ಚಿಟಿಕೆ ಹೊಡೋದ್ರಲ್ಲಿ ಫಟಾಫಟ್ ಅಂತ ಎಲ್ಲನೂ ಆಗೋ ಅಂಥ ಕಾಲ ಇದು. ಸೊ ಆ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು ಗೊತ್ತಿಲ್ಲ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಾಗಿರ್ಬೋದು, ಖಾರ ಗುಂಡಿನಲ್ಲಿ ಖಾರ ಆಗಿರ್ಬೋದು, ಈ ಥರ ಏನಾದರೂ ಮಸಾಲಾನ ರುಬ್ಬೋದಿರ್ಬೋದು, ಪ್ರತಿಯೊಂದು ತುಂಬಾ ಕಷ್ಟ ಆಯಿತು. ಬಟ್ ಅವ್ರು ಹೇಗೆ ಆಗಿನ ಕಾಲದಲ್ಲೆಲ್ಲ ಕೆಲಸ ಮಾಡಲೇಬೇಕಿತ್ತು. ಮಾರ್ನಿಂಗ್ ಸ್ಕೂಲ್ಗೆ ಹೋಗೋರು ಇರ್ತಾಯಿದ್ರು, ಮನೇಲಿ ಯಾರಾದರೂ ಕೆಲ್ಸಕ್ಕೆ ಹೋಗೋರು ಇರ್ತಾಯಿದ್ರು, ಮತ್ತು ಅವರು ಮನೇಲಿ ಅಡುಗೆ ಮಾಡಿಕೊಂಡು ಅವರು ಕೆಲಸ ಮಾಡಬೇಕಿತ್ತು. ಬಟ್ ಅಂಥ ಒಂದು ಟೈಮಲ್ಲಿ ಅವರೆಲ್ಲ ಹೆಂಗೆ ನಿಭಾಯಿಸ್ತಾಯಿದ್ರು ಅಂತ ಗೊತ್ತಿಲ್ಲ. ಬೆಳಗ್ಗೆ ಟೈಮ್ ಎದ್ದು ಇದೆಲ್ಲ ಮಾಡಿಕೊಂಡು ಅಷ್ಟು ಬೇಗ ಕರೆಕ್ಟಾಗಿ ಮಾಡ್ಕೊಳ್ತಾಯಿದ್ರು. ದೇವ್ರೇ ಗೊತ್ತಿಲ್ಲ. ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ತುಂಬಾ ಆರೋಗ್ಯವಾಗಿರ್ತಾಯಿದ್ರು. ಇದೆಲ್ಲ ಏನು ಗ್ಯಾಸ್ ಬಳಸದೆ, ಈ ರೀತಿ ಒಂದು ಕರೆಂಟಿನ ಐಟಮ್ಸ್ ಎಲ್ಲ ಬಳಸದೆ ತುಂಬಾ ಹೆಲ್ದಿಯಾಗಿರ್ತಾಯಿದ್ರು ಅಂತಲೇ ಹೇಳ್ಬೋದು ಆ ಕಾಲದಲ್ಲಿ. ಸೊ ಕೆಲಸ ಮಾಡೋದ್ರಿಂದ ಕೂಡ ಹೆಲ್ದಿಯಾಗಿರ್ತಾಯಿದ್ರು. ಹಾಗೆ ಅದರಲ್ಲಿ ಒಂದು ಒಳ್ಳೆ ಫುಡ್ ತಿನ್ನೋದ್ರಿಂದ ಕೂಡ ಹೆಲ್ದಿಯಾಗಿರ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಇವಾಗ ನೆನೆಸಿ ನೋಡಿದ್ರೆ ಯಪ್ಪ ಹೆಂಗೆ ಮಾಡ್ತಾಯಿದ್ರು. ಇವಾಗೆಲ್ಲ ತುಂಬಾ ಈಸಿ ಅಲ್ವಾ ಲೈಫೆಲ್ಲ. ಬಟ್ ಅದು ಕೂಡ ನಮಗೆ ಕಷ್ಟ ಅನಿಸುತ್ತೆ. ಇಷ್ಟು ಈಸಿಯಾಗಿ ಲೈಫು ಲೀಡ್ ಮಾಡ್ತಾಯಿದ್ರು ಕೂಡ ಅದು ಕೂಡ ಸಮ್ಟೈಮ್ಸ್ ನಮಗೆ ಕಷ್ಟ ಅನಿಸುತ್ತೆ, ಒಂಥರ ಅನಿಸುತ್ತೆ, ಲೇಜಿ ಥರ ಅನಿಸುತ್ತೆ. ಸೊ ಆದರೂ ಕೂಡ ಆ ಟೈಮಲ್ಲಿ ಹೆಂಗೆ ಮಾಡ್ತಾಯಿದ್ರು. ಸೊ ಮನೇಲಿ ಇತ್ತೀಚಿನ ದಿನಗಳಲ್ಲಿ ಯಾರು ಮನೇಲಿ ಆ ಥರ ಕಲ್ಗಳನ್ನ ಇಟ್ಕೊಂಡಿರೋದೇ ಇಲ್ಲ. ಸೊ ಆದರೂ ಕೂಡ ಇವಾಗ ನಾವೇ ಕೂಡ ನೆಕ್ಸ್ಟ್ ಫರ್ದರ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ ನಾವು ಕೂಡ ಏನು ಈ ಥರ ಬಂಡೆ ಎಲ್ಲ ಹಾಕ್ಸ್ಬೇಕು ಅಂತ ಏನು ಪ್ಲ್ಯಾನ್ ಇಲ್ಲ ನಮಗೂ ಕೂಡ. ಸೊ ಎಲ್ಲರೂ ಕೂಡ ಅದೇ ಥರ ಥಿಂಕ್ ಮಾಡೋದು. ಬಟ್ ಆದರೆ ಈ ರೀತಿ ಇದ್ದಾಗ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ. ಸಮ್ಟೈಮ್ಸ್ ಕರೆಂಟೇ ಬರಲ್ಲ, ಏನಾದರೂ ಮಾಡಬೇಕಂತ ರೆಡಿ ಮಾಡಿರ್ತೀವಿ. ಸೊ ಈ ಥರ ಇದ್ದಾಗ ಒಂದು ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಕರೆಂಟ್ ಇಲ್ಲ, ಏನು ಮಾಡೋದು ತುಂಬ ಹೊತ್ತು ಕಾದೇ ಬರಲಿಲ್ಲ. ಸೊ ಹಾಗಾಗಿ ಈ ಥರ ಮಾಡಿದೆ. ಸೊ ಬಟ್ ಆಗಲ್ಲ, ಕಷ್ಟ ಆಗುತ್ತೆ ಅದೆಲ್ಲ ಮಾಡೋಕ್ಕೆ. ಸೊ ರುಬ್ಬಿದಾಯಿತು ಅಂತ ಅನ್ನೋ ಅಷ್ಟರಲ್ಲಿ, ಅದೆಲ್ಲ ತೊಳೆದು ವಾಶ್ ಮಾಡೋ ಅಷ್ಟರಲ್ಲಿ ಮತ್ತೆ ಕಷ್ಟ ಅಂತ ಅನಿಸುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಅದಾದಮೇಲೆ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಕೂಡ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ್ಯಕ್ಚುಲಿ. ನಾನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲವೂ ಪರ್ಫೆಕ್ಟ್ ಹದದಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಹಿಟ್ಟಾಗಿರ್ಬೋದು, ಅಂದರೆ ಕನಕ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು, ಲೈಕ್ ಹೂರ್ಣ ಆಗಿರ್ಬೋದು. ನಾನಿಲ್ಲಿ ಬೇಳೆ ಒಬ್ಬಟ್ಟನ್ನ ಮಾಡಿದ್ದು ಪರ್ಫೆಕ್ಟಾಗಿ, ಅದು ಎಷ್ಟು ನೀಟಾಗಿ ಈಸಿಯಾಗಿ ಅದು ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾಯಿತ್ತು ಅಂದರೆ, ಲೈಕ್ ನಾನು ಈ ರೀತಿ ಕೈಯಲ್ಲಿ ತಟ್ತಾಯಿದ್ರೆ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಾಯಿತ್ತು ಈಸಿಯಾಗಿ. ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂತು. ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ಒಬ್ಬಟ್ಟು ಮಾಡೋಕ್ಕೆ ತುಂಬಾ ಪರ್ಫೆಕ್ಟಾಗಿ ಬಂತು ಅಂತಲೇ ಹೇಳ್ಬೋದು. ಸೊ ಕೂಡ ಯಾವುದು ಕೂಡ ಮಿಸ್ಟೇಕ್ ಆಗಲಿಲ್ಲ, ಎಲ್ಲನೂ ಪರ್ಫೆಕ್ಟಾಗಿ ಬಂತು ನಾನು ಮಾಡಿದ್ದು ಅಳತೆಯಲ್ಲಿ. ಸೊ ನನಗೂ ಕೂಡ ತುಂಬಾ ಖುಷಿ ಆಯಿತು, ಫಸ್ಟ್ ಟೈಮ್ ಮಾಡಿದ್ದು ಇಷ್ಟು ಪರ್ಫೆಕ್ಟಾಗಿ ಬಂತಲ್ವಾ ಅಂತ. ಸೊ ಹಾಗೆ
ನಾನು ಕೂಡ ಖುಷಿ ಪಟ್ಕೊಂಡು ಎಲ್ಲನೂ ಮಾಡ್ತಾಯಿದ್ದೆ. ನಮ್ಮಮ್ಮ ಹತ್ರ ಹೇಳ್ತಾ ಇದ್ದೆ ಕೂಡ. ಸೊ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ, ಎಷ್ಟು ನೀಟಾಗಿ ಬರ್ತಾಯಿದೆ. ಹಿಂಗೆ ಮಾಡಬೇಕು, ಒಬ್ಬಟ್ಟು ಮಾಡಬೇಕಂದ್ರೆ ಹಂಗೆ ಮಾಡಬೇಕು ಅಂತೆಲ್ಲ ಹೇಳ್ಕೊಂಡು ಮಾಡ್ತಾ ಇದ್ದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ, ಎಷ್ಟು ತೆಳುವಾಗಿ, ಎಲ್ಲೂ ಬ್ರೇಕ್ ಆಗದೆ ಎಷ್ಟು ನೀಟಾಗಿ, ಎಷ್ಟು ಅಗಲವಾಗಿ ನಾನು ಸ್ಪ್ರೆಡ್ ಮಾಡಿದ್ದೀನಿ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಅದೆಲ್ಲ ಆಯಿತು. ನಮ್ಮ ಅಕ್ಕರು ಕೂಡ ಬಂದಿದ್ದರು, ಒಬ್ಬಟ್ಟನ್ನ ಕೂಡ ತಿಂದರು. ಅವರು ಕೂಡ ಯಾರು ಮಾಡಿದ್ದು ಇಲ್ಲ, ಎಲ್ಲೋ ಫಂಕ್ಷನ್ಗೆ ಹೋಗಿದ್ದೀರಾ ತಂದಿದ್ದೀರಾ ಅಂತಲೇ ಹೇಳ್ತಾಯಿದ್ರು. ಸೊ ಅಷ್ಟು ಚೆನ್ನಾಗಿ ಬಂದಿತ್ತು. ಅವರು ಕೂಡ ಚೆನ್ನಾಗಿ ಮಾಡಿದ್ದಾಳೆ ಅಂತೆಲ್ಲ ಹೇಳಿ ತಿಂದರು. ಸೊ ಅದಾದಮೇಲೆ ಸ್ವಲ್ಪ ನಾವು ನರ್ಸರಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ನರ್ಸರಿ ಹತ್ರ ಹೋದ್ವಿ. ಸೊ ಸ್ವಲ್ಪ ಅವರೇನು ಲೈಕ್ ಸಸಿಗಳನ್ನ ತೊಗೊಳ್ಬೇಕಿತ್ತು. ಸೊ ಹಾಗಾಗಿ ನರ್ಸರಿಗೆ ಕೂಡ ಹೋದ್ವಿ. ಅಲ್ಲೇ ನರ್ಸರಿಗೆ ಹೋದಾಗ ಎಲ್ಲನೂ ಹೀಗೆ ನೋಡ್ತಾ ಇದ್ವಿ, ಯಾವ್ದ್ಯಾವುದು ಏನೇನಿದೆ ಅಂತೆಲ್ಲ ಕೇಳ್ಕೊಂಡು ನೋಡ್ತಾ ಇದ್ವಿ. ಸೊ ಹಾಗೆ ಇವ್ರಿಗೆ ಮೆಣಸಿನ್ಕಾಯಿ ಸೋಸಿ ಬೇಕಿತ್ತು, ಹಾಗೆ ಸ್ವಲ್ಪ ಟೊಮೊಟೊ ಸೋಸಿ ಅದೆಲ್ಲನೂ ತೊಗೊಂಡ್ವಿ. ಬೇಕಪ್ಪಿ ಈಗ ಸಪ್ಪ ತಗೊಂಡು ಏನು ಮಾಡ್ತೀವಿ? ಇದು ಸ್ವಲ್ಪ ಲೈಟಾಗಿ ಇರುತ್ತೆ ಖಾರ, ಫುಲ್ ಇರಲ್ಲ. ಓ ಇನ್ನೂ ದೊಡ್ಡದಿದ್ರೆ ತೋರ್ಸಪ್ಪಿ. 98 ಬೀಜ ಟೊಮಟ, ಅವು 90 ಅಷ್ಟೇ ಹೇಳು. 98 ಬರೋದು, ಅದ್ರಾಗ ಹೋಗಿರ್ತಾವ ನಂದು. ಒಂದೊಂದಕ್ಕೆ ಒಂದೊಂದೇ ಬೀಜ ಅಲ್ಲ. ಟ್ರೇಸ್ ಕೊಡಲ್ವಾ? ಟಮಾಟೋದ ಟ್ರೇಸ್ ಕೊಟ್ಟಿರ್ತಾರಲ್ಲಿ. ಇವು ಕೊಡ್ತೀವಾಕ, ಗಾಡಿ ಬೇಕಲ್ಲ ಆಟೋ. ನಮಗೆ ಕೇಳೋಕೆ ತೊಂದರೆ. ಅದೇನು ಅಷ್ಟೊಂದು ಗೇಜಿನ ಟ್ರೇಸ್ ಅಲ್ಲ. ಒಂದ್ರಾಗ ಎಷ್ಟಿರ್ತವೆ? 98. 14 ಒಂದು ಲೈನ್ ಇಂಥದ್ದು 6 7 ಐತಿ. 98 ಟೋಟಲ್. ಎಷ್ಟು ದಿನ ಇದು ಬೀಜ ಹಾಕ್ತಿರಲ್ಲ ಪಿ? ಹಾಕಿದ ಎಷ್ಟು ದಿನದ್ದು? ಯಾವ್ದು ಈಗ ಒಂದು ತಿಂಗಳಾಗಿತ್ತು ಇದಕ್ಕೆ. ಮತ್ತೆ ಉದ್ದ ಆಗಿಲ್ಲಲ್ಲ? ಇಲ್ಲಿ ಕರೆಪಟ ಆಗಿತ್ತು, ಆಗ್ತಿತ್ತು ಅಲ್ಲ, ಉದ್ದ ಬರಲ್ಲ. ಕರೆ ಪೇಪರ್ ಹಾಕ್ಯಾರಲ್ಲ, ಬೆಳೆದಿಲ್ಲ ಹಾಕಿರ್ತೀನಿ, ಬೇರೆ ಹೋಗಿರಲ್ಲ ಅಂತಲ್ಲ, ಕಳೆ ಬತ್ತೈತೆ ಅಂತ ಹಂಗಿಲ್ಲ ಅಲ್ಲ, ಬೇರೆ ನೆಲಕ್ಕೆ ಹೋಗುತ್ತೆ ಅಂತ ಅಲ್ಲೇನಪ್ಪಿ? ನೆಲಕ್ಕೆ ಹೋಗ್ತಾ ಉದ್ದ ಬರುತ್ತೆ ಅಕ್ಕ, ನೆಲಕ್ಕೆ ಹೋಗಿಲ್ಲಲ್ಲ. ಇದು ಯಾವ ಊರದು ಮಾಡಿರೋದು ಫಾರಮ್? ಆಂಧ್ರ ಕದ್ರಿ. ಕದ್ರಿ ನೀವು? ಏನು ಗೊಬ್ಬರ ಹಾಕಿರ್ತಾರೆ ಮಮ್ಮ ಇದ್ರೊಳಗೆ? ಕರಿದು ಇವೆರಡು ಕೀಳ್ಬಾ. ತೆಂಗಿನಕಾಯಿ ನೋಡಿ ಹಂಗೆ ತೆಂಗಿನಕಾಯಿ ಗೊಬ್ಬರ. ನೀರು ಚೆನ್ನಾಗಿಡುತ್ತೆ, ತೇವಾಂಶ ಹಿಡ್ಕೊಂಬತ್ತದು. ಚೆಂಡು ಹೂವಿಂದ ಎಷ್ಟು ದಿನ ದೊಡ್ಡೈತಪ್ಪಿ? ನಾವು ಒಂದು ವಾರಕ್ಕೆ ರೆಡಿ ಆಗುತ್ತೆ. ಒಂದು ವಾರ. ದಸರಾಕ್ಕೆ ಬರುತ್ತೆ? ದಸರಾಕ್ಕೆ ದೀಪಾವಳಿಗೆ ಬರಕ್ಕೆ ಆಗ್ತಾ ಇದೆ. ದಸರಾಕ್ಕೆ ಬರುತ್ತೆ? ಈಗ ಬರಲ್ಲ, ಆಗಲ್ಲ. ಮುಂಚೆನೇ ಬರುತ್ತೆ, ಬೇಗನೆ ಬರುತ್ತಂತೆ. 60 ಡೇಸ್ ಅವರು 55-60 ದಿನಕ್ಕೆ ಬಂದ್ಬಿಟ್ಟಿರುತ್ತೆ. ಕರೆಕ್ಟಾಗಿ 2 ತಿಂಗಳಾಯ್ತು ಅನ್ಬೇಕಾರೆ ಹಾಕ್ಬೇಕು ಅದನ್ನು. ಅದು ನಿಲ್ಸಿ ಈ ಕಡೆ ಕೇಳ್ಬಾರ. 4,000. ಸಣ್ಣಗೈತಿ. ಅಲ್ಲಿ ಹುಟ್ಟಿರ್ತವೆ, ಕಿಟ್ಕಿ ಇಲ್ಲ, ಇಷ್ಟೇ ಇದ್ದಿದ್ದು. ಈ ನರ್ಸರಿಲಿ ಕೋಳಿ ಕೂಡ ಸಾಕಿದ್ರು. ತುಂಬಾ ಲೈಕ್ ದೊಡ್ಡ ಕೋಳಿ ಅಂತಲೇ ಹೇಳ್ಬೋದು. ತುಂಬ ವೆರೈಟಿ ಕೋಳೀಸ್ ಅಂತಲೇ ಹೇಳ್ಬೋದು. ಸೊ ಆ ನರ್ಸರಿಲೇ ಅವರು ಒಂದು ಸಪ್ರೇಟಾಗಿ ಕೋಳಿಗಳಿಗೆ ಒಂದೊಂದು ಗೂಡು ಥರ ಮಾಡಿಬಿಟ್ಟು ಅಲ್ಲೇ ಬಿಟ್ಟಿದ್ದಾರೆ. ಅವು ತುಂಬಾ ದೊಡ್ಡ ಕೋಳಿ, ಒಂಥರ ಲೈಕ್ ಡಿಫ್ರೆಂಟ್ ಕೋಳಿ ಅಂತಲೇ ಹೇಳ್ಬೋದು. ಆ ಕಾಲುಗಳೆಲ್ಲ ತುಂಬಾ ದೊಡ್ಡದಾಗಿತ್ತು ಅಂತಲೇ ಹೇಳ್ಬೋದು. ಸೊ ಅವ್ರು ನರ್ಸರಿಲೇ ಸಾಕೊಂಡಿದ್ದಾರೆ. ಇವು ಏನಂದರೆ ಸ್ವಲ್ಪ ನಾಟಿ ಕೋಳಿ ಅಂತಂದರೆ ಲೈಕ್ ನಾರ್ಮಲ್ಲಾಗಿ ನಾಟಿ ಕೋಳಿ ಇರ್ತವಲ್ಲ, ಸೊ ಅದಕ್ಕಿಂತ ತುಂಬಾ ದೊಡ್ಡದಾಗಿರ್ತವೆ, ಲೈಕ್ ದಪ್ಪ ಇರ್ತವೆ. ಹಾಗೆ ಲೈಕ್ ನಾರ್ಮಲ್ ನಾಟಿ ಕೋಳಿಗಳನ್ನ KG ಲೆಕ್ಕದಲ್ಲಿ ಕೊಡ್ತಾರೆ. ಸೊ ಆದರೆ ಈ ಕೋಳಿಗಳನ್ನ ಪೀಸ್ ಲೆಕ್ಕದಲ್ಲಿ ಒಂದು ಕೋಳಿ 6,000 8,000 ಈ ಥರ ಲೈಕ್ ಅದೆಂಥದ್ದು ಕೋಳಿ ಅಂತ ಹೇಳಿದ್ರು. ಎಷ್ಟು ಕೆಜಿ ಬರುತ್ತೆ ವೆಯ್ಟು? ಅದಿನ್ನೇನು ಒಂದು 3 kg 4 kg ಐತೆ. 3 kg ಬಂದಿತ್ತು, ನಾಟಿದ್ದೇನೆ. ಎಷ್ಟು ಸಾವಿರ? 6,000 kg. ಇವೇನು ಅಂದರೆ ತಳಿ ಯಾವುದು ಇದು? ಏನು? ಕಪ್ನಲ್ ಜಿಲ್ಗ ಅಂದ್ರೆ ಆಂಧ್ರ ಭಾಷೆ. ಅದೇ ಅದ್ರದ್ದು ಹೆಸರೇ ಅದಿರುತ್ತೆ.
ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್.